ಎಲ್ಲರಿಗೂ ನಮಸ್ಕಾರ. ಯಾವ ರೀತಿಯಾಗಿ ಸಿಂಪಲಾಗಿ ಬಜ್ಜಿ ಮಾಡೋದು ಅಂತ ತೋರಿಸ್ತೀನಿ. ಅದು ಬದನೆಕಾಯಿ ಬಜ್ಜಿ. ಸೊ ಈ ರೀತಿ ಬದನೆಕಾಯಿನ ಹಚ್ಕೊಂಬಿಟ್ಟು ಅಥವಾ ಡೈರೆಕ್ಟ್ ನೀವು ಸುಟ್ಕೊಂಡು ಬರ್ಬೋದು. ನಾನು ಎಣ್ಣೆ ಹಾಕ್ಬಿಟ್ಟು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಬದನೆಕಾಯಿನ ಸುಟ್ಕೊತಾ ಇದ್ದೀನಿ. ಈ ರೀತಿ ಸುಟ್ಟು ಮಾಡ್ತಾರೆ ಕೆಲವೊಬ್ಬರು. ಒಲೆ ಸ್ಟವ್ ಮೇಲೆ ಮಾಡ್ತಾರೆ. ನಾನು ಸ್ಟವ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ, ಅದು ನಾಲ್ಗೆ ಕೆಟ್ಟಾಗಂತೂ ಖಾರವಾಗಿರಬೇಕು. ಇನ್ನೇನಿಲ್ಲ, ಇದನ್ನು ನಾನು ಈ ರೀತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ಕಲಸೋದು ಖಾರ ಆಗುತ್ತೆ ಅಂತ, ಬಟ್ ಸ್ಮ್ಯಾಶ್ ಆಗದಿರೋದು ಕಾರಣ ನಾನು ಬದನೆಕಾಯಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಕೈಯಲ್ಲೇ ಕರೆಸಿ, ಇನ್ನೇನಿಲ್ಲ, ಜಜ್ಜಿರೋ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ ನೀವು. ಇಲ್ಲಾಂದರೆ ಇವಾಗ ಮಿಕ್ಸಿ ಮಾಡ್ಕೊಳಕ್ಕೆ ಬರುತ್ತೆ. ಸ್ವಲ್ಪ ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೀವು ಕೈಯಲ್ಲೇ. ಕಲಿಸ್ಬಿಟ್ಟು ಇನ್ನು ನಿಂಬೆ ರಸ ಇದೆಯಲ್ಲ, ಕಾಯಿ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಬಿಡಿ, ಸೀಗಾಗ್ಬಿಡುತ್ತೆ. ಇಲ್ಲಾಂದ್ರೆ ಕಾಯಿ ಸ್ಕಿಪ್ ನಿಮಗೆ ಬಿಟ್ಟಿದ್ದು, ಕಾಯಿ ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು. ಇವಾಗ ಹುಣಸೆ ರಸ ಹಾಕ್ಬಿಟ್ಟು ಈ ಮೆಣಸಿನ್ಕಾಯಿ ನೀವು ಖಾರವಾಗಿ ಹಾಕೊಂಡ್ರೆ ಸಾರು ಚೆನ್ನಾಗಿರೋದು. ಉಪ್ಪು ಹುಳಿ ಖಾರ ತಕ್ಕಷ್ಟು ಹಾಕಿದ್ರೆ ಮಾತ್ರ ಚೆನ್ನಾಗಿರೋದು. ಇದು ಹೇಳ್ತಾ ಇದ್ದೀನಿ. ಸ್ವಲ್ಪ ನಾನು ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡೆ, ಯಾಕಂದರೆ ಮುದ್ದೆಗೆ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ. ಇಲ್ಲಾಂದರೆ ರೊಟ್ಟಿ ಅನ್ನಕ್ಕೆ ಹಂಗೆ ತಿನ್ಬೋದು. ನೀರು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಪ್ರಿಪೇರ್ ಆಗೇ ಹೋಯ್ತು. ಇಲ್ಲಿ ನನ್ನ ಹಸ್ಬೆಂಡ್ ನನಗೆ ಬಿಟ್ಟಿರಲಿಲ್ಲ, ಅವರೇ ತಿನ್ಬಿಟ್ಟಿದ್ರು. ನಂಗೊಂದು ಸ್ವಲ್ಪ ಇತ್ತು ಅಷ್ಟೇ. ನನ್ನ ಮಗ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶೇರ್ ಮಾಡಿ.